ನಮಸ್ತೆ. ಪೋಷಕರು ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ತಾರೆ? ಮಾರ್ಕ್ಸ್ ಬೇಕು ಅಂತ ನಿರೀಕ್ಷೆ ಮಾಡ್ತಾರಾ? ನೋ. ಅದಕ್ಕಿಂತೂ ಆಳವಾದ್ದು ಯಾವುದನ್ನು ಅವರು ನಿರೀಕ್ಷೆ ಮಾಡ್ತಾರೆ. ಪ್ರತಿದಿನ ಬೆಳಗ್ಗೆ ಎದ್ದಾಗ ಪೋಷಕರು ತಮ್ಮ ಮಗ ಅಥವಾ ಮಗಳಿಗೆ ಯಾವ ರೀತಿ ಒತ್ತಡ ಸೃಷ್ಟಿ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾರಾ? ಅಲ್ಲ. ನಿಮ್ಮ ಬಗ್ಗೆ ಕಾಳಜಿ ಇರೋದರಿಂದ ಅವರಿಗೆ ಸ್ವಲ್ಪ ಭಯ ಇದೆ ಮತ್ತು ನಿಮ್ಮನ್ನು ಪ್ರೀತಿಸೋದ್ರ ಜೊತೆಗೆ ಏನು ಆಗುತ್ತೋ ಅಂತಕ್ಕಂಥ ಆತಂಕ ಇರುತ್ತೆ. ವಾಸ್ತವವಾಗಿ ಪೋಷಕರು ನಿಮ್ಮ ಬಗ್ಗೆ ಆಳವಾದ ಕಾಳಜಿ ಯಾಕೆ ಇಟ್ಟಿರ್ತಾರೆ ಅಂದರೆ, ಭವಿಷ್ಯದ ಬಗ್ಗೆ, ನಿಮ್ಮ ಸುಭದ್ರತೆ ಬಗ್ಗೆ ಅವರಿಗೆ ಆಸಕ್ತಿ ಇರುತ್ತೆ ಮತ್ತು ನಿಮ್ಮ ಸಾಮರ್ಥ್ಯಗಳು ಪರಿಪೂರ್ಣವಾಗಿ ಹೊರಹೊಮ್ಮಲಿ ಅಂತಕ್ಕಂಥ ಆಸಕ್ತಿ ಇರುತ್ತೆ. ಅಲ್ಲದೆ ಭಯ ಇಲ್ಲದೆ ಶಿಸ್ತನ್ನು ಪಾಲಿಸ್ತಕ್ಕಂಥ ವ್ಯಕ್ತಿ ಆಗಲಿ ಅಂತಕ್ಕಂಥ ಕಾಳಜಿ ಇರುತ್ತೆ ಮತ್ತು ಪರ್ಫೆಕ್ಷನ್ ಅಲ್ಲದೆ ಹೋದರೂ ನಿರಂತರವಾದ ಪ್ರಯತ್ನ ಮಾಡ್ತಕ್ಕಂಥ ಮಗ ಅಥವಾ ಮಗಳಾಗಬೇಕು ಅಂತಕ್ಕಂಥ ಆಳವಾದ ಆಸಕ್ತಿ ಇರುತ್ತೆ. ಪೋಷಕರಿಗೂ ಮತ್ತು ಮಕ್ಕಳಿಗೂ ಮಧ್ಯೆ ಒಂದು ಆಳವಾದ ಕಂದರ ಇರುತ್ತೆ. ಈ ಕಂದರಕ್ಕೆ ಒಂದು ಸೇತುವೆ ಕಟ್ತಕ್ಕಂಥದ್ದು ಅಗತ್ಯ ಆಗುತ್ತೆ. ಬಹಳ ಮುಖ್ಯವಾಗಿ ಪೋಷಕರು ತಮ್ಮ ನಿರೀಕ್ಷೆಯ ಮುಖಾಂತರ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ. ಆದರೆ ಮಕ್ಕಳು ನಮ್ಮನ್ನು ತಿಳ್ಕೋಬೇಕು ಅಂತ ಅವರು ಕಾಳಜಿ ವ್ಯಕ್ತಪಡಿಸ್ತಾರೆ. ಈ ಮಧ್ಯೆ ಕಂದರ ಇದೆಯಲ್ಲ, ಅದನ್ನು ಕಡಿಮೆ ಮಾಡಿ ಸೇತುವೆ ಕಟ್ಟಿ ನಿರಂತರವಾಗಿ ಪ್ರತಿನಿತ್ಯ ಸ್ವಲ್ಪ ಕಾಲ ಕೂತ್ಕೊಂಡು ವಿಚಾರ ವಿನಿಮಯ ಮಾಡೋದ್ರಿಂದ ಆ ಸೇತುವೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ, ಕಂದರವನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಮಕ್ಕಳೇ, ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ಪೋಷಕರು ನಿಮ್ಮಿಂದ 100% ಪರ್ಫೆಕ್ಟ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಬೇಕು ಅಂತ ನಿರೀಕ್ಷೆ ಮಾಡಲ್ಲ. ಅವರ ನಿರೀಕ್ಷೆ ಏನು ಅಂದರೆ, ಮಕ್ಕಳು ಜವಾಬ್ದಾರಿಯುತ ನಾಗರಿಕರಾಗಬೇಕು, ಆತ್ಮವಿಶ್ವಾಸ ಇರ್ತಕ್ಕಂಥ ನಾಗರಿಕರಾಗಬೇಕು ಮತ್ತು ಸಮಾಜಕ್ಕೆ ಕೊಡುಗೆ ನೀಡ್ತಕ್ಕಂಥ ಉಪಯುಕ್ತವಾದ ನಾಗರಿಕರಾಗಬೇಕು ಅಂತಕ್ಕಂಥ ಆಸೆ ಇರುತ್ತೆ. ಒತ್ತಡ ನಿಮ್ಮ ಬಗ್ಗೆ ಕಾಳಜಿ ಇರೋದರಿಂದ ಬರುತ್ತೆ ಹೊರತು ನಿಮ್ಮ ಬಗ್ಗೆ ಅನುಮಾನ ಇರೋದರಿಂದ ಅಲ್ಲ.